ಹೊಗಳುತ್ತಾ ಇದ್ದವರು ಹೌದು, ಅವರ ಹೊಗಳಿಕೆಯನ್ನು ಕೇಳಿ ರೋಮಾಂಚನಾದದ್ದು ಹೌದು. ಆದರೆ ಹೊಗಳಿಕೆ ಮಧ್ಯೆ ಯಾರೋ ಶೋಕಿಸುತ್ತಿರುವ ಹಾಗೆ ಏನೆಂದು ವಿಚಾರಿಸಿದಾಗ ಶಬರರು ಬಂದರು. ಕಾಡಿನಲ್ಲಿರುವಂತಹ ಮೃಗಗಳ ಹಾವಳಿ ಹೆಚ್ಚಾಗಿದೆ, ಅವರನ್ನು ನಿಗ್ರಹಿಸಬೇಕು ಅಂತ ಹೇಳಿದರು. ಭಾಷೆಯನ್ನು ಕೊಟ್ಟದ್ದಾಯ್ತು, ಮಂತ್ರಿಯನ್ನು ಕರೆದು ವಿಚಾರವನ್ನು ಹೇಳಿದ್ದಾಯ್ತು. ಮಿತ ಪರಿವಾರವನ್ನು ಕೂಡಿಕೊಂಡು ನೇರವಾಗಿ ಕಾಣುವುದು. ಅವರೆಲ್ಲ ವಿಶ್ರಾಂತಿಯನ್ನು ಪಡೀತಾ ಇದ್ದಾರೆ. ನಾನೇನು ಮಾಡ್ಲಿ? ಆಹಾ ಆಹಾ, ಕಾಡವಿಗೆ ಮೆಚ್ಚಿ ಮನದೋಡು, ಕಾಡವಿಗೆ ಮೆಚ್ಚಿ ಮನದೋಡು, ಮನದೊಳಗಡಿದನು ಪಿಂಡಿ ವಿಪಿನವನು ನೋಡಲಿಲ್ಲವೋ. ಹೊಸತೆನು ತಮ್ಮತ್ತಿರದೆ ಕಾಣುತ್ತಿದೆ, ಹೊಸತೆನು ತಮ್ಮತ್ತಿರದೆ ಕಾಣುತ್ತಿದೆ. ಏನ ಬೇಡವೇ ನೀ ಸೋಜಿಗ, ಏನ ಬೇಡವೇ ಏನ ಬೇಡವೇ ನೀ ಸೋಜಿಗ, ಸೋಜಿಗ ನಾನೇ ಕಟ್ಟಿರುತ್ತಾರು ತಿಳಿಯ ಮಾಡಿದವೋ. ನಾನೇ
ಬಣ್ಣದುಬ್ಬರಿಗೆ ವೈಭವವೋ ಬಣ್ಣದುಬ್ಬರಿಗೆ ವೈಭವವೋ ನೋಡಿ ತಣ್ಣಗಾಯಿತು ಕೃಷಿ ನೋಡಿ ತಣ್ಣಗಾಯಿತು ಕೃಷಿ ಕೇಳಲೇನಿರೋವೋ ಬಣ್ಣದುಬ್ಬರಿಗೆ ವೈಭವ ನೋಡಿ ತಣ್ಣಗಾಯಿತು ಕೃಷಿ ಕೇಳಲೇನಿರುವ ಏನ ಬೀಳುವೆ ನೀ ಸೋಜಿಗಮ ಈಗ ತಾನೇ ಕಟ್ಟಿಯುವುದಾರು ಬೆಳೆಯೇನ ನಿಜಮ ಏನ ಬೀಳುವೆ ನೀ ಸೋಜಿಗಮ ಏನು ಹೇಳುವೆ ನೀ ಸೋಜಿಗವ ಅನುಮಾನವೇ ಇಲ್ಲ. ಬೇಟೆಯನ್ನು ಮುಗಿಸಿ ಒಮ್ಮೆ ಪ್ರಕೃತಿಯತ್ತ ದೃಷ್ಟಿ ಹಾಯಿಸಿದಾಗ ನಿಜಕ್ಕೂ ಆಶ್ಚರ್ಯನಾಗ್ತಾ ಇದ್ದೇನೆ. ನಮ್ಮ ಈ ಕೌಶಂಬಿಯಲ್ಲಿ ಈ ರೀತಿಯ ಉಪವನವಿದೆ. ಛೇ, ನೋಡಿದವನೇ ಅಲ್ಲ, ಇನ್ನು ನೋಡುವಂತಹ ಸೌಭಾಗ್ಯ. ಅಬ್ಬಾ, ಪ್ರಕೃತಿಯ ಈ ಸೌಂದರ್ಯವನ್ನು ನೋಡ್ತಾ ಇದ್ರೆ ಇನ್ನೊಮ್ಮೆ ನೋಡಬೇಕು, ಮಗದೊಮ್ಮೆ ನೋಡಬೇಕು ಎಂಬಂತಹ ಬಯಕೆ. ಅದೇನದು? ಪ್ರಕೃತಿಯನ್ನು ನೋಡುತ್ತಿರುವಂತಹ ಸಂದರ್ಭ ಅನತಿ ದೂರದಲ್ಲಿ ವಿಶೇಷವಾಗಿರುವಂತಹ ಪೊಳ್ಳ ಮನೆಯನ್ನು ನೋಡ್ತಾ ಇದ್ದೇನೆ. ಮನೆಯ ಅಲ್ಲ, ಅರಮನೆಯ ಹಾಗೆ ಕಾಣಿಸ್ತಾ ಉಂಟು. ಇಲ್ಲಿ ಏನಿಲ್ಲುವುದಲ್ಲ, ಕಾಡಿನ ಮಧ್ಯೆ ಬಂದು ಅರಮನೆ ಮಾಡಿಕೊಂಡವರು ಯಾರು? ವಿಚಾರಿಸಬೇಕಾದದ್ದು ಕರ್ತವ್ಯ ತಾನೆ. ಆ ಕಾರಣಕ್ಕಾಗಿ ನೇರವಾಗಿ ಏನು ನೋಡ್ತಾ ಇದ್ದೇನೆ? ಸರಿಯಾರಿ ತರುಣಿ ಮಣಿಗೆ ಒರೆಯಲೇ ಇವಳ ಬಾಟೆಗೆ ಸರಿಯಾರಿ ತರುಣಿ ಮಣಿಗೆ ಸರಿಯಾರಿ ತರುಣಿ ಮಣಿಗೆ ಸರಿಯಾರಿ ತರುಣಿ ಮಣಿಗೆ ಒರೆಯಲೇ ಒಳ ಸರಿಯಾರು 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 ಸರಿಯಾರಿ ತರುಣಿ ಮಣಿಗೆ ತರುಣಿ ಮಣಿಗೆ ತರುಣಿ ಮಣಿಗೆ ಒರೆಯಲೇ ಒಳ ಬಗೆಗೆ ಒರೆಯಲೇ ಇವಳ ಬಗೆಗೆ ಒರೆಯಲೇ ಇವಳ ಬಗೆಗೆ ಒರೆಯಲೇ ಇವಳ ಗುರು ಪೂಜೆಯುಗೆ ಚಂದ್ರಮುಖಿ ಗುರು ಪೂಜೆಯುಗೆ ಚಂದ್ರಮುಖಿ ಉರಗವೇಣಿ ಮಾತನಾಡಿ ಇವಳು ಗುರು ಪೂಜೆಯುಗೆ ಚಂದ್ರಮುಖಿ 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 ಉರಗವೇಣಿ 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 ಸರಿಯಾರಿ ತರುಣಿ ಮಣಿಗೆ ಮರೆಯಲೇ ನಿನ್ನಿವಳ ಬಗೆ ಗುರು ಕುಜಯುಗೆ ಚಂದ್ರಮುಖಿ ಹೊರಗಬೇಡಿ ಮದನ ಸಖಿ ಗುರು ಕುಜಯುಗೆ ಚಂದ್ರಮುಖಿ ಹೊರಗಬೇಡಿ ಮದನ ಸಖಿ
ಭ್ರಮರ ಕುಂತಳೆ ಕಮಲ ನೇತ್ರೆ ಭ್ರಮರ ಕುಂತಳೆ ಕಮಲ ನೇತ್ರೆ ಅಮಿತ ಶೋಭೆ ಕಮಲ ಗಾರೆ ಭ್ರಮರ ಕುಂತಳೆ ಕಮಲ ನೇತ್ರೆ ಅಮಿತ ಶೋಭೆ ವಿಮಲ ಗಾರೆ ಅಮಿತ ಶೋಭೆ ವಿಮಲ ಗಾರೆ ದ್ಯುಮಣಿಯಂತೆ ತೇಜದಿಂದ ಗಮಿಸುವಳ ದ್ಯುಮಣಿಯಂತೆ ತೇಜದಿಂದ ತರುಣಿ ಮಣಿಗೆ ಒರೆಯಲೇನಿ ಇವಳ ಬಗೆಗೆ ಕರಿಗಮನೆ ಹೊರಗೆ ಎರೆಯನೆಲ್ಲೋ ಬಾರದಿಪ್ಪ ಎರೆಯನೆಲ್ಲೋ ಬಾರದಿಪ್ಪ ಸರಿಯಿದು ನೋಡುವೆ ಎನ್ನುತ್ತ ಹೊರಟಾಕ್ಷಣ ಇದುವೇ ಸರಿಯಿದು ನೋಡುವೆ ಎನ್ನುತ್ತ ಸರಿಯಾರಿ ತರುಣಿ ಮಣಿಗೆ ಒರೆಯಲೇನೆ ಇವಳ ಬಗೆ
ಯಾರಿ ತರುಣಿ ಮಣಿಗೆ ನಾವರೆಯಲೇ ನಿನ್ನಿವಳ ಬಗೆ ಋತುಚಯುಗೆ ಚಂದ್ರಮುಖಿ ಉರಗವೇಣಿ ಮದನ ಸಖಿಗೆ ಒಂದು ಮೇಲೆ ಇಷ್ಟೊತ್ತು ಬೇಕಾಯ್ತು. ನಾ ತಿಳಿದದ್ದು ಹೀಗೆ ಬರುವಾಗಲೇ ಸ್ವಲ್ಪ ತಡ ಇತ್ತು, ಏನ್ ಮಾಡುದು ಅಂತ ಆಲೋಚನೆ ಮಾಡ್ತಾ ಇದ್ದೆ. ಈಗ ಆಗಲ್ಲ, ಸರಿಯಾದದ್ದು ಹೌದು. ಇಲ್ಲದಿದ್ರೆ ಒಂದು ಸೇರಿದ್ದಲ್ಲಿ ಅಂಗಳದಲ್ಲಿ ಆ ಕಡೆಯಲ್ಲಿ ನೋಡ್ತಾ ಇದ್ದೆ ಪ್ರಜ್ವಲಿಸುತ್ತಿರುವಂತಹ ಅರಮನೆ. ಸೂಕ್ಷ್ಮವಾಗಿ ಗ್ರಹಿಸಿದ್ರೆ ಗವಾಕ್ಷಿ ಯಾವುದೋ ಕಣ್ಣು ಕಾಣ್ತಾ ಉಂಟು. ಹಾಗಿದ್ರೆ ಯಾರ ಕಣ್ಣು ಅದು? ಪ್ರಾಣಿ ಅಂತ? ಹಾ ಆಹಾ, ಹರಿಣದ ಕಣ್ಣು. ಬೇಟೆಯಾಡುತ್ತಾ ಬಂದವ ನಾನು ಬಿಟ್ಟಂತಹ ಬಾಣಕ್ಕೆ ಹೆದರಿರುವಂತಹ ಹರಿಣ ಹೋಗಿ ಅರಮನೆಯನ್ನು ಸೇರಿತಾ? ಅಲ್ಲವೇ ಅಲ್ಲ, ಸೂಕ್ಷ್ಮವಾಗಿ ಗ್ರಹಿಸ್ತಾ ಇದ್ದೇನೆ. ಹರಿಣದ ಕಣ್ಣಲ್ಲ, ಹರಿಣಾಕ್ಷಿಯ ಕಣ್ಣು ಮಿಟುಕಿಸ್ತಾ ಇದ್ದಾಳೆ. ನೋಡಿದ್ರೆ ತಿಳಿತದೆ ಈ ತರುಣಿಮಣಿಗೆ ಸರಿಯಾಗಿರುವಂತಹ ಇನ್ನೊಂದು ತರುಣಿಮಣಿ ಪ್ರಪಂಚದಲ್ಲಿ ಇರ್ಲಿಕ್ಕಿಲ್ಲ. ಅಬ್ಬ, ಇವಳು ಸಾಮಾನ್ಯದವಳ? ಅಲ್ಲವೇ ಅಲ್ಲ. ಇಲ್ಲಂತಾದ್ರೆ ಇವಳ ಈ ಸೌಂದರ್ಯವನ್ನು ನೋಡಿ ನಾನೇ ಮೈಮರಿತಾ ಇದ್ದೇನೆ ಅಂತಾದ್ರೆ ಸಾಮಾನ್ಯ ಚೆಲುವಲ್ಲ. ಈ ಭೂಲೋಕದಲ್ಲಂತಲ್ಲ, 14 ಲೋಕದಲ್ಲಿಯೂ ಇಂಥ ಸೌಂದರ್ಯವತಿ ಬಹುಶಃ ಕಾಣ ಸಿಗ್ಲಿಕ್ಕಿಲ್ಲ. ಈ ತರುಣಿಮಣಿಯನ್ನ ಮಾತಾಡಿಸಬೇಕಲ್ಲ. ಛೇ, ಮನೆ ಒಡೆಯಾರ್ಯಾರಿಲ್ಲ, ಚಂದ್ರಾದನೆಯ ಮಾತ್ರವೇ ಇರುವ ದಿನದಲ್ಲಿ ತನಗೆ ತೋರ್ಪುದು ಎಂದಾದ ರಾಜರೇ ಪರಿಚಿಸುವೆ ಎನ್ನುತ್ತ ಜನಪದು ಪರಿಗೆಯ ಸೇರಿ ಕನಕ ಪುತ್ಥಳಿಯಂತೆ ರಂಜಿಪಾಯ್ ವನಜನಾಚನೆಯಳ ಕಂಡು ರೂಪ ನುಡಿದ ಹಾಗಾಗಿ ನೇರವಾಗಿ ಬಂದದ್ದು ಹೌದು. ನೋಡಿದ್ರೆ ತಿಳಿಯುತ್ತದೆ ಉಪ್ಪರಿಗೆ ಮನೆ. ಹಾಗೆ ಉಪ್ಪರಿಗೆಯನ್ನು ಏರಿದಾಗ ಆ ಕಡೆಯಲ್ಲಿ ಕನಕ ಪುತ್ಥಳಿ ಒಂದು ಗಂಗೋಳಿಸ್ತಾ ಉಂಟು. ಬರೇ ಪುತ್ಥಳಿಯ? ಅಲ್ಲವೇ ಅಲ್ಲ, ಜೀವಂತವಿರುವಂತಹ ಪುತ್ಥಳಿ. ಅಂದ್ರೆ ಆ ಪುತ್ಥಳಿಗೆ ಹೋಲಿಸಿದ್ದು. ಈಕೆಯನ್ನ ನೋಡಿದಾಗ ಮಾತನಾಡಿಸಬೇಕೆಂಬಂತಹ ಬಯಕೆ. ಕೇಳುವುದಕ್ಕೆ ಮತ್ತಾರು ಇಲ್ಲ ಅಂತಾದ್ರೆ ಇವಳೊಬ್ಬಳಿದ್ದಾಳಲ್ಲ, ನಮಗೆ ವಿಚಾರ ತಿಳಿಯಬೇಕು ಅಂತಾದ್ರೆ ಅವಳಲ್ಲಿಯೇ ಕೇಳಬೇಕು. ಆ ಕಾರಣಕ್ಕೆ ನುಡಿಗೆ ನಿನ್ನೊಡೆಯನ್ನ ಬೆಸರೊಡ
ತತ್ತರಿ ತತ್ತರಿ ನುಡಿಯೇ 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 ನಿನ್ನೊಡೆಯರ ಹೆಸರನ್ನು ನುಡಿಯೇ ನಿನ್ನೊಡೆಯರ ಹೆಸರನ್ನು ನುಡಿಯೇ 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 ಬಡ ನಡುವಿನ ಜಡ ಬಿಡಿ ನಡೆದುಡು ಕೊಡ ಬಡ ನಡುವಿನ ಜಡ ಬಿಡಿ ನಡೆದುಡು ಕೊಡ ಬಿಡುಗಡು ಬೆಡಗಿ ನೋಡುಡು ಬಡಿ ಪತಿ ಮುಗಿ ಬಿಡುಗಡು ಬೆಡಗಿ ನೋಡುಡು ಬಡಿ ಪತಿ ಮುಗಿ ಬಡ ನಡುವಿನ ಜಡ ಪಿಡಿ ನಡೆದುಡು ಕೊಡ ಬಿಡುಗಡು ಬೆಡಗಿ ನೋಡುಡು ಬಡಿ ಪತಿ ಮುಗಿ ಬಿಡುಗಡು ಬೆಡಗಿ ನೋಡುಡು ಬಡಿ ಪತಿ ಮುಗಿ ಬಡ ನಡುವಿನ ಜಡ ಬಿಡಿ ನಡೆದುಡು ಕೂಡ ಬಿಡುಗಡು ಬೆಡಗಿ ನೋಡುಡು ಬಡಿ ಮುಗಿ ಬಡ ನಡುವಿನ ಜಡ ಬಿಡಿ ನಡೆದುಡು ಕೂಡ ಬಿಡುಗಡು ಬೆಡಗಿ ನೋಡುಡು ಬಡಿ ಪತಿ ಮುಗಿ ನಿನ್ನೊಡೆಯನ ಬೆದರನು ನುಡಿಯೇ ನಿನ್ನೊಡೆಯನ ಬೆದರನು ನುಡಿಯೇ ನಿನ್ನ ಮುಖದಲ್ಲಿಯೂ ಸುಖವಿಲ್ಲ, ಬೇಸರ ತುಂಬಿದೆ. ಆದರೂ ಸಹಿತ ನನಗೆ ಕುತೂಹಲ ಕೇಳಿದ್ದು ಹೌದು. ನೀನು ಯಾರು? ಯಾಕಿಲ್ಲ ಇದ್ದಿ? ಈ ಅರಮನೆ ನಿನ್ನದ್ದೆಯಾ? ಹೇಳುವವರು ಯಾರು, ಕೇಳುವವರು ಯಾರು? ನಿನ್ನ ಪೆತ್ತವ ಯಾರು, ಪಡೆದವ ಯಾರು? ಸಂಪೂರ್ಣ ವಿಳಾಸವನ್ನು ತಿಳಿಸುತ್ತೀಯಾ? ದೊರೆಯುಳತ್ಯಧಿಕವಾಗಿರು ವಂಗಪಟ್ಟಣ ದೊರೆಯುಳತ್ಯಧಿಕವಾಗಿರುವಂಗ ಪಟ್ಟಣ ದೊರೆ ದೃಢವರ್ಮನ ಕುವರಿ ದೊರೆ ದೃಢವರ್ಮನ ಕುವರಿ ಸಿರಿವಂತ ವಸ್ತುವಿ ಕಿರದಿನ ಮದುವೆಯ ಸಿರಿವಂತ ವಸ್ತುವಿ ಕಿರದಿನ ಮದುವೆಯ ವಿರಚಿತ ಪಿತ ನಿರ್ಣಯಿಸಿದ ವಿರಚಿತ ಪಿತ ನಿರ್ಣಯಿಸಿದ
ಅರಿಯೇ ಅಯ್ಯೋ ಚಂದಿರಾಮನೇ ಇಲ್ಲಿವರೆಗಾಗಿ ಬಂದು ನನ್ನನ್ನ ವಿಚಾರಿಸ್ತಾ ಇದ್ದೀರಾ. ಅಪರಿಚಿತರು ನೀವು. ಅಪರಿಚಿತರು ಪರಿಚಯ ಮಾಡಿಕೊಂಡ್ರೆ ಅಪರಾಧವೂ ಅಲ್ಲ, ಆಕ್ಷೇಪವೂ ಅಲ್ಲ. ಅಲ್ಲವೇ ಅಲ್ಲ. ಹಾಗಂತ ಇದು ನನ್ನ ಇಚ್ಛೆಯಿಂದ ನಾನು ಇಲ್ಲಿದ್ದದ್ದಲ್ಲ. ಮತ್ತೆ ನಾನೊಬ್ಬರ ಬಂಧನಕ್ಕೆ ಒಳಗಾಗಿದ್ದೇನೆ. ಯಾರು ಏನೆಲ್ಲ ಮಾಡಿದ್ರು? ಇದು ನನ್ನ ಊರಲ್ಲ, ಧರೆಯಲ್ಲಿ ಅತ್ಯಧಿಕವಾದಂತಹ ಪುರ, ಅದುವೇ ವಂಗಪಟ್ಟಣ. ವಂಗ ಹಾ. ಕೇಳಿದ್ದೇವೆ ಅಲ್ಲಿನ ಅಧಿಕಾರಿ ನನ್ನ ಅಪ್ಪ ದೃಢವರ್ಮ. ದೃಢವರ್ಮ. ಆತನ ಮಗಳು ನಾನು. ನನ್ನ ಹೆಸರು ರತ್ನಾವತಿ ಎನ್ನುವ ಹಾಗೆ. ರತ್ನಾವತಿ. ಹೌದು. ಸಂತೋಷದಿಂದ ಪುರದಲ್ಲಿ ಕಾಲ ಕಳೆತಿರುವಂತಹ ಸಂದರ್ಭದಲ್ಲಿ ಭದ್ರಸೇನ ಅಲ್ಲಿವರೆಗಾಗಿ ಬಂದ. ನಿಮ್ಮ ಮಗಳ ರೂಪಕ್ಕೆ ಮನಸೋತಿದ್ದೇನೆ, ಅವಳನ್ನು ಕೊಟ್ಟು ಮದುವೆ ಮಾಡಿ ಅಂತ ನನ್ನ ಅಪ್ಪನಲ್ಲಿ ಕೇಳಿದಂತೆ. ಆವಾಗ ನನ್ನ ತಂದೆ ಹೇಳಿದಂತಹ ಮಾತು ಏನು? ನಿನ್ನನ್ನು ಅವಳನ್ನು ನಿನ್ನ ಕೊಟ್ಟು ಮದುವೆ ಮಾಡ್ಲಿಕ್ಕೆ ಆಗುದಿಲ್ಲ ಎನ್ನುವ ಹಾಗೆ. ಆವಾಗ ಕುಪಿತಗೊಂಡಂತಹ ಆತನಿಗೂ ಹಾಗೂ ನನ್ನ ಅಪ್ಪನಿಗೂ ದೂರ ಎನ್ನುವುದು ನಡೆಯಿತು. ಪರಿಣಾಮ ದೂರದಲ್ಲಿ ನನ್ನಪ್ಪ ಸೋತ. ಕೈ ಸೋತಂತಹ ನನ್ನ ತಂದೆಯನ್ನ ಸೆರೆಯಲ್ಲಿರಿಸಿದ. ನಿದ್ರೆಯಲ್ಲಿದ್ದಂತಹ ನನ್ನನ್ನ ಕದ್ದು ತಂದು ದಟ್ಟ ಅಡವಿಯ ತನ್ಮಧ್ಯದಲ್ಲಿ ಇರಿಸಿದ. ನನಗೆ ಎಚ್ಚರವಾದ ಮೇಲೆ ಮದುವೆ ಆಗಿರುವುದಾಗಿ ಕೇಳಿಕೊಂಡ. ನಿಜವಾಗಿ ಹೇಳಬೇಕಾ, ಅವ ಭದ್ರಸೇನ ಅಲ್ಲ. ಈ ಕಾರ್ಯವನ್ನು ಮಾಡಿದ ಕಾರಣಕ್ಕಾಗಿ ಅವ ಭದ್ರಸೇನ ಇರ್ಬೋದು ಏನು. ಹಾಗಂತ ಆತ ನನ್ನನ್ನ ಕದ್ದು ತಂದು ಮದುವೆ ಆಗಿರೋದಾಗಿ ಕೇಳಿಕೊಂಡ. ನಾನು ಅದನ್ನು ನಿರಾಕರಿಸಿದೆ. ಸರಿ ಮಾಡಿ. ಆವಾಗ ಕೊಲ್ಲುವುದಕ್ಕೆ ಮುಂದಾದ. ಅಷ್ಟು ಹೊತ್ತಿಗೆ ಹೆಣ್ಗೊಲೆ ಮಹಾಪಾಪ ಎನ್ನುವುದಾಗಿ ಆತನಿಗೆ ಅರಿವಾಯ್ತು ಏನು. ಆವಾಗ ನನ್ನನ್ನು ಎಳೆದೊಯ್ತಿರುವಂತಹ ಸಂದರ್ಭದಲ್ಲಿ ಅಲ್ಲಿಗೊಬ್ಬ ರಾಕ್ಷಸ ಬಂದ. ರಾಕ್ಷಸನು ಬಂದನ? ಹೌದಪ್ಪ. ಬಂದಂತಹ ರಕ್ಕಸ ಭದ್ರಸೇನನ್ನು ಕೊಂದು ಕಳೆದ. ಅಲ್ವಾ? ನಾವು ಒಳ್ಳೆಯವರಾಗಿದ್ರೆ ನಮಗೆ ದೇವರು ಒಳ್ಳೇದು ಮಾಡ್ತಾನೆ. ನಿನಗೂ ಹಾಗೆ ಆದದ್ದಲ್ವಾ ಇಲ್ಲಿ? ನನಗೆ ಹಾಗಾಗ್ಲಿಲ್ಲ. ಮತ್ತೆ ಆ ರಕ್ಕಸ ನನ್ನನ್ನು ಮದುವೆ ಆಗಿರುವುದಾಗಿ ಕೇಳಿಕೊಂಡ. ಅವನು ಕೇಳಿಕೊಂಡ. ಅವನಿಗೂ ಹಾಗೆ ಅಂತ ಯಾವ ರೀತಿ ಹೆಸರು ಮಾಡಿ ಬಿಟ್ಟು ಮಾಡ್ತೀನಿ ಗೊತ್ತಿಲ್ಲ. ಮದುವೆ ಆಗಿರುವುದಾಗಿ ಕೇಳಿಕೊಂಡ. ತಿರಸ್ಕರಿಸಿದೆ ನಾನು. ಸರಿ. ಆವಾಗ 2 ವಾರ ಅವಧಿಯನ್ನು ಕೊಟ್ಟು ನನ್ನನ್ನು ಈ ಬಂಧನದಲ್ಲಿ ಇರಿಸಿದ್ದಾನೆ. ಅಲ್ಲ, ನಿನಗೆ ತಲೆ ಸರಿ ಉಂಟು ಅಂತ ಕೇಳ್ತೇನೆ. ಯಾಕೆ? ಅವರೆಲ್ಲ ಮದುವೆ ಆಗುವಂತ ಕೇಳಿಕೊಂಡಾಗ ಹೋಗಿ ಮದುವೆ ಆಗಬಹುದಿತ್ತಲ್ಲ? ಆಗಬಹುದಾಗಿತ್ತು. ಆದ್ರೆ ನನ್ನ ತಂದೆ ನನ್ನನ್ನು ಒಬ್ಬರಿಗೆ ನಿಶ್ಚಯಿಸಿದ್ದಾನೆ. ಒಬ್ರಿಗೆ? ಹೌದು. ಯಾರಾತ? ಆತ ಬೇರೆ ಯಾರು ಅಲ್ಲ, ಕೌಶಂಬಿ ಅಧಿಕಾರಿಯಾದಂತಹ ವತ್ಸಾಕ್ಯ ಎನ್ನುವ ಆತನಿಗೆ ನಾನು ನಿಶ್ಚಯವಾದಂತಹ ಹೆಣ್ಣು. ವತ್ಸಾಕ್ಯನ? ಹೌದು. ಎಲ್ಲೋ ಕೇಳಿದ್ರೆ ನೆನಪು ನೋಡ್ಲಿಲ್ಲ. ಅವನಿಗೆ ನಾನು ನಿಶ್ಚಯವಾದಂತಹ ಹೆಣ್ಣು. ಹಾಗೆಲ್ಲ ಆಗುವುದೇ ಇಲ್ಲ. ಯಾಕೆ? ಇಲ್ಲದಿದ್ರೆ ವತ್ಸಾಕನ ಕುರಿತಾಗಿ ನಾವು ಕೇಳಿದ್ದೇವೆ. ಏನಂತ? ಅವ ಸರಿ ಇರುವವ ಅಲ್ಲವಂತೆ, ಸ್ತ್ರೀಲಂಪಟನಂತೆ. 24 ಗಂಟೆಗೆ ಅವನು ಸರಿ ಇರುವುದಿಲ್ವಂತೆ. ಹಾಗಾಗಿ ಅಂತ ಗತಿಗೆಟ್ಟವನೆಲ್ಲ ನೀನು ಮದುವೆ ಆಗುವುದಲ್ಲ. ನೋಡಿ, ಕಣ್ಣಾರೆ ಕಂಡರೂ ಕೂಡ ಪರಂಪರಿಸಿ ನೋಡ್ಬೇಕಂತೆ ನೀವು ಕೇಳಿದ್ದಲ್ವಾ? ಕೇಳಿದ ಗಾಳಿ ಸುದ್ದಿ ಎಲ್ಲ ಸತ್ಯ ಆಗಿರುವುದಿಲ್ಲ. ಹಾಗಂತ ನನ್ನ ತಂದೆ ಮಗಳನ್ನ ಇಂಥವರಿಗೆ ಕೊಡಬೇಕಿರುವುದಾಗಿ ನಿಶ್ಚಯಿಸಿದ ಮೇಲೆ ನನ್ನ ತಂದೆಯ ಮೇಲೆ ನನಗೆ ವಿಶ್ವಾಸ. ಅಲ್ಲ, ಹಾಗಿದ್ರೆ ನೀನು ವತ್ಸಾಕಿನನ್ನ ನೋಡ್ಲಿಲ್ಲ? ನಾನು ಅವ್ರನ್ನ ನೋಡ್ಲಿಲ್ಲ. ಈಗ ನಿನ್ನ ಎದುರಿಗೆ ಯಾರಾದ್ರೂ ಬಂದು ನಾನೇ ವತ್ಸಾಕಿ ಅಂತ ಹೇಳಿದ್ರೆ ಏನ್ ಮಾಡ್ತಿ? ಬಂದವರನ್ನೆಲ್ಲವರನ್ನು ನಂಬಲಿಕ್ಕೆ ಆಗುದಿಲ್ಲ. ಹಾಗಂತ ನಂಬುವ ಹಾಗೆ ಏನಾದ್ರೂ ಗುರು ಅಥವಾ ಏನಾದ್ರೂ ನಂಬಿಕೆ ಮೂಡಿಸಿದದ್ದು ಹೌದು ಅಂತ ಆದ್ರೆ ನೀನು ವತ್ಸಾಕನನ್ನ ವರಿಸ್ತೀಯ. ವತ್ಸಾಕನನ್ನ ನೋಡಿದವಳಲ್ಲ, ಇದುವರೆಗೆ ನೋಡ್ಲಿಲ್ಲ. ಹಾಗಿದ್ರೆ ಅವ್ರಿದ್ರೆ ಪಾಪ ಇಲ್ಲಿ ಇಷ್ಟು ಕಷ್ಟ ಬರುದಿಲ್ಲ. ನಿನ್ನೆದುರಿಗೆ ಬಂದಿರುವಂತ ನಾನ್ಯಾರು ಅಂತ ಭಾವಿಸಿದೆ? ಯಾರು? ಮತ್ತೀ ವಿಪಿನಗೆ ಬಯಸಿದೆ ಮಗನೊತ್ತಿಗಳು ತಂದೆತ್ತಿರು ದರ್ಶನ. ನಿನ್ನ ಹೆಸರು ರತ್ನಾವತಿ. ನಾನು ತಿಳಿದಿದ್ದೇನೆ. ನಿನ್ನ ಎದುರಿಗೆ ಬಂದು ಧೈರ್ಯದ ನುಡಿಗಳನ್ನು ಮಾಡುತ್ತಿರುವವ ನಾನೇನು ಸಾಮಾನ್ಯವಂತ ಭಾವಿಸಿದೆಯಾ? ಕೌಶಂಬಿಯ ಅಧಿಪತಿ ನಾನೇ ವತ್ಸಾಕ್ಯ. ಹೌದಾ? ಅದಕ್ಕೆ ಹೋಗ್ಲಿಲ್ವಾ? ನಂಬಿಕೆ ಮೂಡ್ಲಿಲ್ವಾ? ಅಲ್ಲ, ನನ್ನ ಅಪ್ಪನಿಗೆ ಗೊತ್ತುಂಟು ನಿಮ್ ಪರಿಚಯ ಅಂತ. ಅಲ್ಲ, ಅವನು ನೋಡಿದ್ದಾನೆ, ನೀನ್ ಈಗ ನೋಡ್ತಾ ಇದ್ದಿ. ಕಾಣ್ತಾ ಇದೆಯಲ್ಲ ರಾಜಮುದ್ರೆ ಇದೆ. ಹಾಗಾಗಿ ಈಗ ಅರ್ಥ ಆಯ್ತಾ? ಕೌಶಲ್ಯ ರಾಜಮುದ್ರೆಯನ್ನು ನೋಡಿದಾಗ ನಿನಗೆ ಧೈರ್ಯ ಬರ್ತದೆ ಅಂತಾದ್ರೆ ಆಲೋಚನೆ ಮಾಡಬೇಕಾದಕ್ಕೆ ಅವಶ್ಯಕತೆ ಇಲ್ಲ. ಬೇಟೆಗೆ ಬಂದವ ನಾನು, ನಿನ್ನನ್ನು ನೋಡಿದೆ, ರಕ್ಷಿಸಿದೆ. ಯಾರಿಂದಲೂ ಉಪಟಳ ಅಂತ ಹೇಳಿದ್ಯಲ್ಲ,
ಸೇರಿದೆ ದೊಡ್ಡ ಚೋರನ ತಿರುಗುಳ ಸೂರ್ಯಗಳು ನನ್ನದಾದಂತಹ ಮನೆಯನ್ನು ಪ್ರವೇಶಿಸುವುದಕ್ಕೆ ಮುಂದಾಗ್ತಾ ಇದ್ದ ಯಾರಿಗೂ ಎಲ್ಲಿಂದ ಮುಚ್ಚಲ ಬಾಯ್ಕಳ ರಕ್ಕಸ ತುಚ್ಛ ಫಲವೇನು ಮುಚ್ಚಲ ಬಾಯ್ಕಳ ರಕ್ಕಸ ತುಚ್ಛ ಫಲವೇನು ತುಚ್ಛ ಫಲವೇನು ಕೊಚ್ಚುವೆನು ನಾಲಿಗೆಯ ಬಿಚ್ಚುವೆ ಎದೆ ಎಂದು ಯಾರಿಗೆ ಯಾವ ಎಲ್ಲಿರ್ತದಂತೆ ಹೇಳಲಿಕ್ಕಾಗುವುದಿಲ್ಲ. ನಿನ್ನನ್ನು ಕಾಪಾಡಿದವ ನಾನು, ನಾನೇ ಅಲ್ಲವೇ? ಹಾಗಿದ್ರೆ ನೋಡ್ತಾ ಇದ್ದೀಯ ನಿನ್ನನ್ನು ಬಂಧಿಸಿರುವಂತಹ ಈ ಕಳವಿದ್ಯುಲ್ಲಾಚನ ಅಳಿದದ್ದು ಹೌದು. ನನಗೂ ಮಂಗಳವಾಯ್ತು, ನಿನಗೂ ಮಂಗಳವಾಯ್ತು. ಅಪ್ಪೊಬ್ಬ ಇದ್ದಾನಲ್ಲ ಸರಿಯಲ್ಲಿರುವಂತ ನಿನ್ನ ಅಪ್ಪನನ್ನ ಅರ್ಥಾತ್ ನನ್ನ ಮಾವನನ್ನ ಅರೆಗಳಿಗಲ್ಲಿ ಬಿಡಿಸ್ತೇನೆ. ಕೆಲಸ ಮಾಡೋಣ, ಇಬ್ಬರ ಮನಸ್ಸು ಸೇರಿದ್ದವರು. ಆ ಕಾರಣಕ್ಕಾಗಿ ಗಾಂಧರ್ವ ರೀತಿಯಲ್ಲಿ ವಿವಾಹವನ್ನಾಗೋಣ. ನಂತರ ಪುರವನ್ನು ಸೇರಿದಂತಹ ಮುರುಗಳಿಗೆ ಶಾಶ್ವತವಾಗಿ ಮದುವೆ ಆಗಿದ್ರೆ ಆಯ್ತು. ನೋಡಿದ್ಯಾ, ನನಗೂ ಮಂಗಳವಾಯ್ತು, ನಿನಗೂ ಮಂಗಳವಾಯ್ತು, ಲೋಕದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಮಂಗಳವಾಯ್ತು. ಜೊತೆಗೆ ಅಷ್ಟೇ ಅಲ್ಲ, ಈ ಆಖ್ಯಾನವನ್ನು ಆಡಿಸುವುದರಲ್ಲಿ ಯಾರು ಪ್ರತ್ಯಕ್ಷ ಪರೋಕ್ಷವಾಗಿ ಭಾಗಿಯಾಗಿರ್ತಾರೋ ಪ್ರತಿಯೊಬ್ಬರಿಗೂ ಅನಂತ ಪದ್ಮನಾಭ ಒಳಿತನ ಮಾಡಿದೆ ಎಂಬುದಾಗಿ ಈ ಮುಖೇನ ಕೇಳಿಕೊಳ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿದೀಶನಿ ಶ್ರೀರಂಗಶಾಯಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ, ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ, ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿದೀಶನೆ ಶ್ರೀರಂಗಶಾಯಿ. ಇಷ್ಟು ದಿನ ವೈಕುಂಠ ಎಂಟು ಏಳನ್ನು ಕಳೆದುದರಿಂದೆ, ಎಂಟು ಏಳನ್ನು ಕಳೆದುದರಿಂದೆ, ಬಂಟರೈವರ ಕುಳಿದುದರಿಂದೆ, ಬಂಟರೈವರ ಕುಳಿದುದರಿಂದೆ, ತುಂಡ ಜನ ಕಳೆದುದರಿಂದೆ, ತುಂಡ ಜನ ಕಳೆದುದರಿಂದೆ, ಬಂಟರಾಗಿ ಬಂದನು. ಇಷ್ಟು ದಿನಗೆ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ರೆ, ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿದೀಶನೆ ಶ್ರೀರಂಗಶಾಯಿ. ಇಷ್ಟು ದಿನಗೆ ವೈಕುಂಠ ವಜ್ರವೈಡೂರ್ಯದ ಕೊಲೆಗಳ ಕಂಡೆ, ವಜ್ರವೈಡೂರ್ಯದ ಕೊಲೆಗಳ ಕಂಡೆ, ಪ್ರಜ್ವಲಿತ ಮಹಕಾರವು
ಪ್ರಜ್ವಲಿಪ ಮಹತೋರುವ ನಿತ್ಯರಾದಿ ಮುನಿಗಳ ಮಾತೇನೆ ನಿತ್ಯರಾದಿ ಮುನಿಗಳ ಮಾತೇನೆ ದುರ್ಗನಾಂತಕನೆ ಶ್ರೀರಂಗೇ ಇಷ್ಟು ದಿನಗೆ ಎಷ್ಟು ದೂರವು ಎನ್ನ ತಲೀಕೆ ಎತ್ತಿಯೂಡಲಿ ನಾನು ಕೈಲೆ ಎತ್ತಿದೀಗನೆ ಶ್ರೀರಂಗ ಸಾಯೇ ಎಷ್ಟು ದಿನಗೆ ಎಷ್ಟು ದೂರವು ಎನ್ನ ತಲೀಕೆ ಎತ್ತಿಯೂಡಲಿ ನಾನು ಕೈಲೆ ಎತ್ತಿದೀಗನೆ ಶ್ರೀರಂಗ ಸಾಯೇ ರಂಗ 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 ಏಳಯ್ಯ ಬೆಳಗಾಯಿತು ಓ ರಂಗ ಏಳಯ್ಯ ಬೆಳಗಾಯಿತು ಏಳಯ್ಯ ಬೆಳಗಾಯಿತು ಓ ರಂಗ ಏಳಯ್ಯ ಬೆಳಗಾಯಿತು ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲಮೋ ನನರೂಪ ವೇದ ಧಾರಕ ತಿರುಪತಿ ವೆಂಕಟ ವೇಣುನಾಥಪ್ರಿಯ ನಮೋ 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 ನಾರಾಯಣ ಪ್ರಿಯ ನಮೋ ನಮೋ ಭವನಾರದ ಸಂತ ನಮೋ 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 ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ನಂದ ಗೋಪ ಕುಮಾರಾಯ ಶ್ರೀ ಗೋವಿಂದಾಯ ನಮೋ